ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಕೇಳೋ ಕೆಲವೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಪೆನಾಲ್ಟಿ ಕಿಕ್ ಈ ಪದವನ್ನು ಯಾವ ಕ್ರೀಡೆಯಲ್ಲಿ ಉಪಯೋಗಿಸುತ್ತಾರೆ? ಎ ಬಾಸ್ಕೆಟ್ಬಾಲ್, ಬಿ ಫುಟ್ಬಾಲ್, ಸಿ ಹಾಕಿ, ಡಿ ಕ್ರಿಕೆಟ್. ಆನ್ಸರ್ ಇಸ್ ಬಿ ಫುಟ್ಬಾಲ್. ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ವಿಶ್ವಕಪ್ ಗೆದ್ದ ದೇಶ ಯಾವುದು? ಎ ಆಸ್ಟ್ರೇಲಿಯಾ, ಬಿ ವೆಸ್ಟ್ ಇಂಡೀಸ್, ಸಿ ಇಂಗ್ಲೆಂಡ್, ಡಿ ಭಾರತ. ಆನ್ಸರ್ ಇಸ್ ಎ ಆಸ್ಟ್ರೇಲಿಯಾ. ವಿಶ್ವಕಪ್ ಕ್ರಿಕೆಟ್ ಇತಿಹಾಸದಲ್ಲಿ ಆಸ್ಟ್ರೇಲಿಯಾ ಇವರೆಗೆ 5 ವಿಶ್ವಕಪ್ ಗೆದ್ದಿದೆ. ಧ್ಯಾನ್ ಚಂದ್ ಟ್ರೋಫಿ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದ ಟ್ರೋಫಿ? ಎ ಕ್ರಿಕೆಟ್, ಬಿ ಗಾಲ್ಫ್, ಸಿ ಟೆನ್ನಿಸ್, ಡಿ ಹಾಕಿ. ಆನ್ಸರ್ ಡಿ ಹಾಕಿ. ಪಂಕಜ್ ಅಡ್ವಾಣಿ ಯಾವ ಕ್ರೀಡೆಗೆ ಸಂಬಂಧಿಸಿದ ಕ್ರೀಡಾಪಟು? ಎ ಹಾಕಿ, ಬಿ ಚೆಸ್, ಸಿ ಬಿಲಿಯರ್ಡ್ಸ್, ಡಿ ಟೇಬಲ್ ಟೆನ್ನಿಸ್. ಆನ್ಸರ್ ಇಸ್ ಸಿ ಬಿಲಿಯರ್ಡ್ಸ್. ಒಲಿಂಪಿಕ್ ಆಟಗಳಲ್ಲಿ ಭಾಗವಹಿಸಲು ವಯೋಮಿತಿ ಎಷ್ಟು? ಎ 40, ಬಿ 50, ಸಿ 35, ಡಿ ವಯೋಮಿತಿ ಇಲ್ಲ. ಆನ್ಸರ್ ಇಸ್ ಡಿ ವಯೋಮಿತಿ ಇಲ್ಲ. ಭಾರತದ ಯಾವ ಕ್ರಿಕೆಟ್ ಸ್ಟೇಡಿಯಂ ಅತಿ ಹೆಚ್ಚು ಕೂರುವ ಸಾಮರ್ಥ್ಯ ಹೊಂದಿದೆ? ಎ ಈಡನ್ ಗಾರ್ಡನ್, ಬಿ ನೆಹರು ಕ್ರೀಡಾಂಗಣ, ಸಿ ಫಿರೋಜ್ ಶಾ ಕೋಟ್ಲಾ, ಡಿ ವಾಂಖೇಡೆ ಸ್ಟೇಡಿಯಂ. ಆನ್ಸರ್ ಇಸ್ ಎ ಈಡನ್ ಗಾರ್ಡನ್. ಒಲಿಂಪಿಕ್ ಸಂಕೇತದಲ್ಲಿ ಎಷ್ಟು ಬಣ್ಣಗಳಿವೆ? ಎ 5, ಬಿ 6, ಸಿ 7, ಡಿ 8. ಆನ್ಸರ್ ಇಸ್ ಎ 5. ಕ್ರಿಕೆಟ್ನಲ್ಲಿ ಮೊದಲ ವಿಶ್ವಕಪ್ ಗೆದ್ದ ದೇಶ ಯಾವುದು? ಎ ವೆಸ್ಟ್ ಇಂಡೀಸ್, ಬಿ ಭಾರತ, ಸಿ ಆಸ್ಟ್ರೇಲಿಯಾ, ಡಿ ಇಂಗ್ಲೆಂಡ್. ಆನ್ಸರ್ ಇಸ್ ಎ ವೆಸ್ಟ್ ಇಂಡೀಸ್. ವಿಶ್ವಕಪ್ ಕ್ರಿಕೆಟ್ 1975ರಲ್ಲಿ ಪ್ರಾರಂಭವಾಯಿತು. ಮೊದಲ ವಿಶ್ವಕಪ್ ಚಾಂಪಿಯನ್ ಆಗಿ ವೆಸ್ಟ್ ಇಂಡೀಸ್ ಹೊರಹೊಮ್ಮಿದರೆ ಆಗ ವೆಸ್ಟ್ ಇಂಡೀಸ್ ತಂಡದ ನಾಯಕನಾಗಿ ಕ್ಲೈವ್ ಆಡಿದ್ದರು. ಚದುರಂಗ ಯಾವ ದೇಶದಲ್ಲಿ ಹುಟ್ಟಿದ್ದು? ಎ ಅಮೆರಿಕಾ, ಬಿ ಭಾರತ, ಸಿ ಸ್ಪೇನ್, ಡಿ ಬಾಂಗ್ಲಾದೇಶ. ಆನ್ಸರ್ ಇಸ್ ಬಿ ಭಾರತ. ಚೆಸ್ ಬೋರ್ಡಲ್ಲಿ ಎಷ್ಟು ಚೌಕಗಳಿರುತ್ತವೆ? ಎ 64, ಬಿ 44, ಸಿ 24, ಡಿ 54. ಆನ್ಸರ್ ಇಸ್ ಎ 64. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.